ಹೈಪಾಥಿಸಿಸ್ ಅಂದರೆ ಇನ್ನೂ ನಿಜ ಸತ್ಯ ಅಂತ ಪ್ರೂವ್ ಆಗದೇ ಇರುವಂಥ ಒಂದು ಸ್ಟೇಟ್ಮೆಂಟ್. ಮೊದಲೇ ಹೇಳಿದ ಹಾಗೆ ನಾವು ಡೇಟಾವನ್ನ ಕಲೆಕ್ಟ್ ಮಾಡಿ ಆ ಡೇಟಾವನ್ನ ಪ್ರಿಲಿಮಿನರಿ ಅನಾಲಿಸಿಸ್ಗೆ ಒಳಪಡಿಸಿ ಕೆಲವೊಂದು ವಿಷಯಗಳು ನಮಗೀಗ ಡೇಟಾದ ಬಗ್ಗೆ ಗೊತ್ತಾಗಿದೆ. ಈಗ ಗೊತ್ತಾದಂತಹ ಎಲ್ಲ ವಿಷಯಗಳನ್ನ ನಾವು ಹೈಪಾಥಿಸಿಸ್ ಅಂತ ಕರಿತೀವಿ. ಅಂದ್ರೆ ಅದಿನ್ನೂ ಪೂರ್ತಿಯಾಗಿ ಸತ್ಯ ಅಂತ ಒಪ್ಕೊಳ್ಳೋ ಮಟ್ಟದಲ್ಲಿ ನಾವು ಇಲ್ಲ. ಅದು ಸತ್ಯ ಅಂತ ಒಪ್ಕೋಬೇಕು ಅಂದ್ರೆ ಅದನ್ನ ಟೆಸ್ಟ್ ಮಾಡಬೇಕು. ಈಗ ಯಾವ ಥರದ ಡೇಟಾಗೆ ಯಾವ ಥರದ ಟೆಸ್ಟ್ಗಳನ್ನ ಹೈಪಾಥಿಸಿಸ್ ಟೆಸ್ಟಿಂಗ್ ನಲ್ಲಿ ಮಾಡಬೇಕು ಅಂತ ಈಗ ತಿಳ್ಕೊಳ್ಳೋಣ. ಈ ಮೊದಲೇ ಹೇಳಿದ ಹಾಗೆ ಡೇಟಾವನ್ನ 3 ಥರದಲ್ಲಿ ಕಲೆಕ್ಟ್ ಮಾಡ್ಕೋಬಹುದು: ಎಕ್ಸ್ಪೆರಿಮೆಂಟ್, ಕೇಸ್ ಸ್ಟಡಿ ಅಥವಾ ಸರ್ವೆ. ಈ ರೀತಿಯಾಗಿ ಕಲೆಕ್ಟ್ ಮಾಡಿದಂತಹ ಡೇಟಾಗಳನ್ನು ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಿ ವಿಜುವಲೈಸೇಷನ್ ಕೂಡ ಮಾಡಿ ಆಮೇಲೆ ಡೇಟಾ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದೆಯಾ ಅಥವಾ ಇಲ್ವಾ ಅಂತ. ನಾನು ಇಲ್ಲಿ ಹೇಳ್ತಾ ಇರೋದು ಪೂರ್ತಿಯಾಗಿ ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದ್ರೆ ಯಾವ ಥರದ ಹೈಪಾಥಿಸಿಸ್ ಟೆಸ್ಟಿಂಗ್ ಅನ್ನ ಮಾಡಬೇಕು ಅಂತ. ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿರಲಿಲ್ಲ ಅಂದ್ರೆ ಇದೇ ಥರದ ಟೆಸ್ಟ್ಗಳನ್ನ ಇನ್ನೊಂದು ತರಹ ಮಾಡ್ಬೋದು. ಈಗ ನಾವು ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಕಂಪನಿ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅನ್ನು ನಡೆಸ್ತಾ ಇದೆ. ಅದು ಬಂದ ಪ್ರತಿಯೊಬ್ಬರಿಗೂ ಬೇರೆ ಬೇರೆಯದೇ ಆದ ಮೆಥಡ್ಸ್ ಅನ್ನ ಪ್ರಿಸ್ಕ್ರೈಬ್ ಮಾಡಿ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅನ್ನ ನಡೆಸ್ತಾ ಇದೆ. ನಮ್ಮ ಹತ್ರ ಆ ಕಂಪನಿ ನಡೆಸಿರೋ ಎಲ್ಲಾ ಕಾರ್ಯಕ್ರಮಗಳ ಡೇಟಾ ಇದ್ದು ಒಂದು ಪರ್ಟಿಕ್ಯುಲರ್ ಬ್ಯಾಚಿನ ಡೇಟಾವನ್ನು ತಗೊಂಡು ಈ ಬ್ಯಾಚ್ನಲ್ಲಿ ನಡೆದಂತಹ ವೆಯ್ಟ್ ಲಾಸ್ ಕಾರ್ಯಕ್ರಮಗಳು ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಣ. ಈಗಾಗಲೇ ಹೇಳಿದ ಹಾಗೆ ಡೇಟಾ ಕಲೆಕ್ಷನ್ ಆಗಿದೆ, ಡೇಟಾ ನಮ್ಮ ಹತ್ರ ಇದೆ. ಇಲ್ಲಿ ಮುಖ್ಯವಾದ ಪ್ರಶ್ನೆ ಅಂದ್ರೆ ಮೇನ್ ರಿಸರ್ಚ್ ಕ್ವಶನ್ ಏನು ಅಂತಂದ್ರೆ, ಈ ಬ್ಯಾಚ್ನಲ್ಲಿ ನಡೆದಂತಹ ವೆಯ್ಟ್ ಲಾಸ್ ಕಾರ್ಯಕ್ರಮಗಳು ಈವರೆಗೆ ನಡೆದಂತಹ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಥರನೇ ಸಕ್ಸಸ್ಫುಲ್ ಆಗಿದೆಯಾ ಅಂತ ನಾವು ನೋಡಬೇಕಾಗಿದೆ. ಈ ಮೇನ್ ರಿಸರ್ಚ್ ಕ್ವಶನ್ ಮುಖ್ಯ ಪ್ರಶ್ನೆ ಏನಿರುತ್ತೆ, ಇದಕ್ಕೆ ಸಹಕಾರಿಯಾಗಿ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ಕೋಬಹುದು. ಇದನ್ನ ಕ್ಲಾಸಿಕಲ್ ಆಗಿ ಡಿಸೈನ್ ಆಫ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಯಾವ ಯಾವ ಪ್ರಶ್ನೆಗಳನ್ನು ಕೇಳಿದ್ರೆ ನಮ್ಮ ಮುಖ್ಯ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗುತ್ತೆ ಅಂತ. ಆ ಥರದ್ದು ಕೆಲವು ಪ್ರಶ್ನೆಗಳನ್ನ ಈಗ ನೋಡೋಣ. ಆ ಪ್ರಶ್ನೆಗಳಿಗೆ ಯಾವ ಥರದ ಹೈಪಾಥಿಸಿಸ್ ಟೆಸ್ಟಿಂಗ್ ಅನ್ನ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಈ ಮೊದಲೇ ಹೇಳಿದಾಗೆ ಈ ಎಲ್ಲ ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದೆ ಅಂತ ನಾವು ಎಸ್ಯೂಮ್ ಮಾಡ್ಕೊಂಡಿದ್ದೀವಿ. ಈಗ ಮೊದಲನೇದಾಗಿ ಎಕ್ಸಸೈಸ್ ಡ್ಯೂರೇಷನ್, ಎಷ್ಟು ಹೊತ್ತು ಎಕ್ಸಸೈಸ್ ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟ ವೆಯ್ಟ್ ಲಾಸ್ ಎಷ್ಟಾಗಿದೆ ಅನ್ನುವಂಥದ್ದನ್ನ ಅನಾಲಿಸಿಸ್ ಮಾಡಬಹುದಾ. ಇದನ್ನ ನಾವು ಪ್ರಿಲಿಮಿನರಿ ಅನಾಲಿಸಿಸ್ ನಲ್ಲಿ ಒಂದು ವಿಜುವಲೈಸೇಷನ್ ಮಾಡಿದಾಗ, ಅಂದ್ರೆ ಒಂದು ಎಕ್ಸ್ ವೈ ಸ್ಕ್ಯಾಟರ್ ಪ್ಲಾಟ್ ಮಾಡಿದಾಗ ನಮಗೆ ಲೀನಿಯರ್ ಆದಂತಹ ರಿಲೇಷನ್ ಕಂಡಿರ್ಬೋದು. ಲೀನಿಯರ್ ಆದಂತಹ ರಿಲೇಷನ್ ಅಂದ್ರೆ ಜಾಸ್ತಿ ಎಕ್ಸಸೈಸ್ ಮಾಡಿದಷ್ಟು ವೆಯ್ಟ್ ಲಾಸ್ ಜಾಸ್ತಿ ಆಗಿದೆ ಅಂತ ನಮಗೆ ಕಂಡಿರ್ಬೋದು. ಅಂದ್ರೆ ಜಾಸ್ತಿ ಎಕ್ಸಸೈಸ್ ಮಾಡಿದಷ್ಟು ಜಾಸ್ತಿ ವೆಯ್ಟ್ ಲಾಸ್ ಆಗುತ್ತಾ? ಡೇಟಾದಲ್ಲಿ ಪ್ರಿಲಿಮಿನರಿ ಅನಾಲಿಸಿಸ್ ಅಲ್ಲಿ ನಮಗೆ ಹಾಗೆ ಕಾಣ್ತಾ ಇದೆ. ಅದನ್ನ ಒಪ್ಕೋಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಇವಾಗ ನಾವು ಆಗ್ಲೇ ಹೇಳಿದ ಹಾಗೆ ಪ್ರಿಲಿಮಿನರಿ ಅನಾಲಿಸಿಸ್ ನಲ್ಲಿ ಕಂಡಂತಹ ಸತ್ಯವನ್ನ ಹಾಗೆ ಒಪ್ಕೊಳ್ಬಾರ್ದು. ಅದಕ್ಕೆ ಒಂದು ಹೈಪಾಥಿಸಿಸ್ ಟೆಸ್ಟ್ ಮಾಡಬೇಕಾಗತ್ತೆ. ಸೊ ಈ ಥರದ ಡೇಟಾ ಅಂದ್ರೆ ಒಂದೇ ಡೇಟಾ ಸೆಟ್ ನಲ್ಲಿ 2 ಆಟ್ರಿಬ್ಯೂಟ್ಗಳಿದೆ, ಎಕ್ಸಸೈಸ್ ಡ್ಯೂರೇಷನ್, ವೆಯ್ಟ್ ಲಾಸ್. ಇದರ ಮಧ್ಯೆ ಸಂಬಂಧ ಇದೆಯಾ ಇಲ್ವಾ ಅಂತ ಕಂಡುಹಿಡಿಬೇಕು ನಾವು. ಈ ರೀತಿಯ ಸಿಚುವೇಶನ್ ಅಲ್ಲಿ ನಾವು ಕೋ ರಿಲೇಷನ್ ಅನಾಲಿಸಿಸ್ ಮಾಡಬಹುದು, ಕೋ ರಿಲೇಷನ್ ಟೆಸ್ಟ್. ಡೇಟಾದ ಮಧ್ಯ ಸಂಬಂಧ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಟೆಸ್ಟ್ ಮಾಡಬೇಕಂದ್ರೆ ಕೋ ರಿಲೇಷನ್ ಟೆಸ್ಟ್ಗಳನ್ನ ಮಾಡಬೇಕು.
ಅಥವಾ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ ನೋಡೋಣ. ಇಲ್ಲಿ ಈ ಬ್ಯಾಚಿನ ಆವರೇಜ್ ವೆಯ್ಟ್ ಲಾಸ್ ನಮ್ಗೆ ಗೊತ್ತಿದೆ. ಇಲ್ಲಿವರೆಗೆ ಆದಂತಹ ಎಲ್ಲಾ ಪ್ರೋಗ್ರಾಮ್ಗಳ ಆವರೇಜ್ ವೆಯ್ಟ್ ಲಾಸ್ ನಮ್ಗೆ ಗೊತ್ತಿದೆ. ಇದೆರಡೂ ಡೇಟಾ ನಮ್ಮ ಹತ್ರ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಈ ಬ್ಯಾಚ್ನಲ್ಲಿ ಆನ್ ಎನ್ ಆವರೇಜ್ ಒಂದು 7 kg ಲಾಸ್ ಆಗಿದೆ, ಆವರೇಜ್ 7 kg ಲಾಸ್ ಆಗಿದೆ ಇಟ್ಕೊಳ್ಳೋಣ. ಇಲ್ಲಿವರೆಗೆ ನಡೆದಂತ ಎಲ್ಲಾ ಬ್ಯಾಚ್ಗಳ ಡೇಟಾದ ಆವರೇಜ್ ತಗೊಂಡ್ರೆ ಅದು ಸರಿಸುಮಾರು 6.8 ಇರಬಹುದು. ಈಗ ಈ ಬ್ಯಾಚ್ ಆವರೇಜ್ 7 kg ಲಾಸ್ ಆಗಿದೆ. ಇಲ್ಲಿವರೆಗೆ ನಡೆದಂತ ಎಲ್ಲಾ ಪ್ರೋಗ್ರಾಮ್ಗಳಲ್ಲಿ ನಡೆದಂತ ಆವರೇಜ್ ವೆಯ್ಟ್ ಲಾಸ್ 6.8. ಇದೆರಡು ಡೇಟಾ ನೋಡಿದಾಗ ನಮ್ಗೇನ್ ಅನ್ಸ್ಬೋದು? ಈ ಬ್ಯಾಚ್ ಹಿಂದಿನ ಎಲ್ಲಾ ಬ್ಯಾಚ್ಗಿಂತ ಜಾಸ್ತಿ ಇಫೆಕ್ಟಿವ್ ಆಗಿದೆ ಅಂತ ನಮ್ಗೆ ಅನ್ಸ್ಬೋದು. ಒಪ್ಕೊಳ್ಬೇಕಾ? ಆಗ್ಲೇ ಹೇಳ್ದಾಗೆ ಒಪ್ಕೊಳ್ಬಾರ್ದು, ಒಂದು ಟೆಸ್ಟ್ ಮಾಡಬೇಕು. ಅಥವಾ ಇಲ್ಲಿ ನೋಡಿ, ಬಿಫೋರ್ ವೇಟ್ಗಳನ್ನ ತಗೊಂಡು ಆಫ್ಟರ್ ವೇಟ್ಗಳನ್ನ ತಗೊಂಡು ಅದರ ಆವರೇಜ್ ಫೈಂಡ್ ಔಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲರ ಆವರೇಜ್ ವೆಯ್ಟ್ 80 ಇತ್ತು. ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿದ ಮೇಲೆ ಎಲ್ಲರ ಆವರೇಜ್ ವೆಯ್ಟ್ ತಗೊಂಡ್ರೆ ಆಲ್ಮೋಸ್ಟ್ 68.5 ಬಂತು. ಅಂದ್ರೆ ವೆಯ್ಟ್ ಲಾಸ್ ಆಗಿದೆ. ಇದನ್ನ ನಂಬಬೇಕಾ ಬೇಡವಾ? ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಆಗ್ಲೇ ಹೇಳಿದಾಗೆ ಆ ಕಂಪನಿ ಒಬ್ಬೊಬ್ಬರಿಗೆ ಒಂದೊಂದು ತರದ ಮೆಥಡ್ ಅನ್ನ ಪ್ರಿಸ್ಕ್ರೈಬ್ ಮಾಡುತ್ತೆ. ಒಂದು ಮೆಥಡ್ ಅನ್ನ ಫಾಲೋ ಮಾಡಿದಂತಹ ವ್ಯಕ್ತಿಗಳ ಆವರೇಜ್ ವೆಯ್ಟ್ ಲಾಸ್ 6.5 ಇದ್ರೆ, ಇನ್ನೊಂದು ಮೆಥಡ್ ಅನ್ನ ಫಾಲೋ ಮಾಡಿದಂತಹ ವ್ಯಕ್ತಿಗಳ ಆವರೇಜ್ ವೆಯ್ಟ್ ಲಾಸ್ 7 kg ಇದ್ರೆ ಮೆಥಡ್ 2 ಮೆಥಡ್ 1 ಗಿಂತ ಜಾಸ್ತಿ ಇಫೆಕ್ಟಿವ್ ಆಗಿದೆಯಾ? ಅಂದ್ರೆ ಈ ಎಲ್ಲಾ ಪ್ರಶ್ನೆಗಳಲ್ಲಿ ನಾವು ಮೀನ್ ಅನ್ನ ಕಂಪೇರ್ ಮಾಡ್ತಾ ಇದ್ದೀವಿ. ಈ ತರ ಮೀನ್ ಅನ್ನ ಕಂಪೇರ್ ಮಾಡಬೇಕಾದ್ರೆ ನಾವು ಇಮಿಡಿಯೇಟ್ಲಿ ಬರೀ ಮೀನ್ ವ್ಯಾಲ್ಯೂಸ್ ಅನ್ನ ನೋಡಿಕೊಂಡು ಅದು ನಿಜನ ಸುಳ್ಳ ಅಂತ ಹೇಳೋ ಮುಂಚೆ ಒಂದು ಹೈಪೋಥೆಸಿಸ್ ಟೆಸ್ಟಿಂಗ್ ಮಾಡಬೇಕಾಗುತ್ತೆ. ಈ ಮೂರೂ ಕೇಸ್ಗಳಲ್ಲಿ ಅಂದ್ರೆ ನಿಮಗೆ ಸ್ಯಾಂಪಲ್ ಮೀನ್ ಮತ್ತು ಗ್ಲೋಬಲ್ ಮೀನ್ ಕಂಪೇರ್ ಮಾಡಬೇಕು ಅಂದ್ರೆ, ಅಥವಾ ಒಂದೇ ಸ್ಯಾಂಪಲ್ನ ಬಿಫೋರ್ ಆಫ್ಟರ್ ಕಂಪೇರ್ ಮಾಡಬೇಕು, ಅಥವಾ ಬೇರೆ ಬೇರೆ ಮೆಥಡ್ಸ್ ಅನ್ನ ಆವರೇಜ್ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಬೇಕು ಅಂದ್ರೆ ನೀವು ಅಪ್ಲೈ ಮಾಡಬೇಕಾದಂತ ಹೈಪೋಥೆಸಿಸ್ ಟೆಸ್ಟ್ ಸ್ಟೂಡೆಂಟ್ ಟಿ ಟೆಸ್ಟ್. ಸ್ಟೂಡೆಂಟ್ ಟಿ ಟೆಸ್ಟ್. ಈಗ ಇಲ್ಲಿಗೆ ಬರೋಣ. ಇಲ್ಲಿ ಎರಡು ಮೆಥಡ್ನ ಆವರೇಜ್ ಲಾಸ್ ಎಷ್ಟು ಅಂತ ನೋಡಿದ್ವಿ. ಎರಡಕ್ಕಿಂತ ಜಾಸ್ತಿ ಮೆಥಡ್ ಇದ್ರೆ ಇಲ್ಲಿ 3 ತಗೊಂಡಿದ್ದೀವಿ, ಅಥವಾ 5, 6 ಎಷ್ಟೇ ಇರ್ಬೋದು. ಇಲ್ಲಿನ ಆವರೇಜ್ ವೆಯ್ಟ್ ಲಾಸ್ ನೋಡ್ಬೇಕು ಅಂದ್ರೆ ಯಾವ ಮೆಥಡ್ ಬೆಸ್ಟ್ ಇದೆ ಅಂತ ನೋಡ್ಬೇಕು ಅಂದ್ರೆ ಸ್ಟೂಡೆಂಟ್ ಟಿ ಟೆಸ್ಟ್ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿ ನಾವು ಅನೋವಾ ಯೂಸ್ ಮಾಡಬೇಕಾಗುತ್ತೆ. ಅನಾಲಿಸಿಸ್ ಆಫ್ ವೇರಿಯನ್ಸ್, ಅನೋವಾ. ಅಂದ್ರೆ ಇಲ್ಲಿ ಕೂಡ ನಾವು ಮೋರ್ ದೆನ್ 2 ಮೆಥಡ್ಸ್ ಅನ್ನ ತಗೊಂಡಿದ್ದೀವಿ ಮತ್ತು ಅದರ ಪರ್ಫಾರ್ಮೆನ್ಸ್ ಗಳನ್ನ ಕಂಪೇರ್ ಮಾಡ್ತಾ ಇದ್ದೀವಿ, ಆಗ ಅನೋವಾ. ಅಥವಾ ಈ ಕೇಸ್ ನೋಡೋಣ. ಇದು ಟಿಪಿಕಲ್ ಆದಂತಹ ಸರ್ವೆ ಡೇಟಾ. ಎಕ್ಸಸೈಸ್ ಪ್ರೋಗ್ರಾಮ್ಗಳನ್ನೆಲ್ಲ ಆದ್ಮೇಲೆ ಆ ಬ್ಯಾಚ್ ಅವರಿಗೆ ನಾವು ಒಂದು ಸರ್ವೆ ಮಾಡ್ತೀವಿ. ಈ ಪ್ರೋಗ್ರಾಮ್ ಅನ್ನ ನೀವು ಯಾರಿಗಾದ್ರೂ ರೆಕಮೆಂಡ್ ಮಾಡ್ತೀರಾ ಇಲ್ವಾ? ಆ ಡೇಟಾವನ್ನ ಈ ತರದ್ದು ಒಂದು ಟೇಬಲ್ ನಲ್ಲಿ ನಾವು ಹಾಕ್ಬೋದು. ಇದು ಕ್ಯಾಟಗರಿಕಲ್ ವ್ಯಾಲ್ಯೂಸ್. ಇಲ್ಲೆಲ್ಲ ಕಂಟಿನ್ಯೂಸ್ ವ್ಯಾಲ್ಯೂಸ್ ಇದೆ, ಅಂದ್ರೆ ಬರೀ ನಂಬರ್ಸ್ ಇದೆ. ಇದು ಕ್ಯಾಟಗರಿ ವ್ಯಾಲ್ಯೂಸ್, ಮೇಲ್ ಫಿಮೇಲ್, ಎಸ್ ನೋ. ಎಷ್ಟು ಜನ ಗಂಡಸರು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರು, ಎಷ್ಟು ಜನ ಗಂಡಸರು ಮಾಡಲ್ಲ ಅಂತ ಹೇಳಿದ್ರು, ಎಷ್ಟು ಜನ ಹೆಂಗಸರು ಮಾಡ್ತಾರೆ, ಎಷ್ಟು ಜನ ಹೆಂಗಸರು ರೆಕಮೆಂಡ್ ಮಾಡಲ್ಲ. ಈ ಥರದ್ದು ಡೇಟಾ ನಮಗೆ ಸಿಕ್ಕಿದ್ರೆ ಇದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 60 ಜನ ಗಂಡಸರು ಮಾಡ್ತೀನಿ ಅಂತ ಹೇಳಿದ್ರು, 40% ಮಾಡಲ್ಲ ಅಂತಂದ್ರು, ಅಥವಾ 100ರಲ್ಲಿ 40 ಜನ ಮಾಡಲ್ಲ ಅಂತ ಹೇಳಿದ್ರು. ಹೆಂಗಸರಲ್ಲಿ 50 ಜನ ಮಾಡ್ತಾರೆ, 50% ಮಾಡಲ್ಲ. ಈಗ ಇದನ್ನ ಏನು ಅಂತ ತಿಳ್ಕೊಳ್ಳೋದು ನಾವು? ಜನ ಈ ಪ್ರೋಗ್ರಾಮ್ನ ರೆಕಮೆಂಡ್ ಮಾಡ್ತಾರಾ ಇಲ್ವಾ? ಬರೀ ನಂಬರ್ಸ್ ಹೇಳ್ಕೊಂಡು ಹೇಳ್ಬೋದಾ? ಇಲ್ಲ. ಈ ಥರದ್ದು ಡೇಟಾ ಇದ್ದಾಗ ಅದಕ್ಕೆ ನಾವು ಅಪ್ಲೈ ಮಾಡಬೇಕಾದಂತಹ ಹೈಪೋಥೆಸಿಸ್ ಟೆಸ್ಟಿಂಗ್ ಕೈ ಸ್ಕ್ವಯರ್. ಹೈಪೋಥೆಸಿಸ್ ಟೆಸ್ಟಿಂಗ್ ಅಲ್ಲಿ ಬಹಳ ಟೆಸ್ಟ್ಗಳಿದಾವೆ.
ನಾವು ಮುಖ್ಯವಾಗಿ 4 ಟೆಸ್ಟ್ ಬಗ್ಗೆ ಮಾತ್ರ ಇಲ್ಲಿ ನೋಡಿದ್ದೀವಿ. ಅಂದ್ರೆ ರಿಲೇಶನ್ಶಿಪ್ ನೀವು ನೋಡಿ ಅದರ ಬಗ್ಗೆ ಅನಾಲಿಸಿಸ್ ಮಾಡಬೇಕು ಅಂದ್ರೆ ಕೋರಿಲೇಷನ್ ಟೆಸ್ಟ್ ಮಾಡಿ, ಸಿಂಗಲ್ ಸ್ಯಾಂಪಲ್, ಇಂಡಿಪೆಂಡೆಂಟ್ ಸಿಂಗಲ್ ಸ್ಯಾಂಪಲ್, ಸಿಂಗಲ್ ಸ್ಯಾಂಪಲ್ ಆದ್ರೆ ಬಿಫೋರ್ ಮತ್ತೆ ಆಫ್ಟರ್, ಅಥವಾ 2 ಇಂಡಿಪೆಂಡೆಂಟ್ ಸ್ಯಾಂಪಲ್ಸ್, ಇದರ ಮೀನನ್ನ ಕಂಪೇರ್ ಮಾಡಬೇಕು ಅಂದ್ರೆ ಸ್ಟೂಡೆಂಟ್ ಟಿ ಟೆಸ್ಟ್. 2ಕ್ಕಿಂತ ಜಾಸ್ತಿ ಮೆಥಡ್ಗಳ ಪರ್ಫಾರ್ಮೆನ್ಸ್ ಅನ್ನ ನೀವು ನೋಡಬೇಕು ಅಂದ್ರೆ ಅನೋವಾ, ಅಥವಾ ಕಂಟಿಂಜೆನ್ಸಿ ಟೇಬಲ್ನ ಡೇಟಾವನ್ನ ಅನಾಲಿಸಿಸ್ ಮಾಡಬೇಕು ಅಂದ್ರೆ ಕೈ ಸ್ಕ್ವಯರ್ ಟೆಸ್ಟ್. ಇದೆಲ್ಲವೂ ಕೂಡ ಡೇಟಾ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಆಗಿದೆ ಅಂತ ಎಸ್ಯೂಮ್ ಮಾಡಿಕೊಂಡು ನಾವು ಮಾಡುವಂತ ಟೆಸ್ಟ್. ಡೇಟಾ ನಾರ್ಮಲ್ ಆಗಿ ಇಲ್ಲ ಅಂತಂದ್ರೆ ಇದೇ ತರದ ಆದ್ರೆ ಬೇರೆ ಹೆಸರಿನ ಟೆಸ್ಟ್ಗಳು ಇದಾವೆ.